ನನ್ನ ಹೆಸರು ದೀಪಾ ಅಂತ. ನಾನು ಈ ದೇವಸ್ಥಾನಕ್ಕೆ ಬರಕತ್ತೆ 1 ವರ್ಷದ ಮೇಲೆ ಆಯ್ತು. ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದ ಅಂತಂದ್ರೆ ನನ್ನ ಮಗದ ಆರೋಗ್ಯಗೋಸ್ಕರ. ಅವಳದ ಆರೋಗ್ಯ ಪ್ರಾಬ್ಲಮ್ ಬಾಳ ಇತ್ತು. ಆಮ್ಯಾಕಿಂದ ನನ್ನವು ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ವಲ್ಪ ಇದ್ವು. ಆಮ್ಯಾಕಿಂದ ಆರೋಗ್ಯ ಸಮಸ್ಯೆನೂ ಇತ್ತು. ಅಂದ್ರೆ 1 ವರ್ಷದಿಂದ ಬರ್ತಾ ಇದ್ದೀನಿ. ದೇವಿ ಒಳ್ಳೇದ್ ಮಾಡಿದಾಳೆ. ಅದಕ್ಕೆ ಯಾವಾಗೂ ನಡ್ಕೋಬೇಕು ಅಂತ ಅಂದು ತಿಂಗ್ಳು ಒಂದ್ಸತಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಆಮ್ಯಾಕೆ ನನ್ನ ಆರೋಗ್ಯ ಬಗ್ಗೆ ಅಂದ್ರೆ ಬಹಳ ಫುಲ್ ಸುಸ್ತಾಗ್ತಿದ್ದೆ. ಇಲ್ಲಿ ದೇವಿ ದರ್ಶನ ಮಾಡ್ಕೊಂಡಾಗಿಂದ ಆತರ ಏನು ಸುಸ್ತು ಏನು ಆಗ್ತಿಲ್ಲ. ಆಮ್ಯಾಕೆ ನಂದು ಮೇನ್ ಅಂದ್ರೆ ನನ್ ಮಗಳ ಪ್ರಾಬ್ಲಮ್ ಇದ್ದಿತ್ತು. ಸೊಂಟ ಶಕ್ತಿ ಇದ್ದಿದ್ದಿಲ್ಲ ಅವಳಿಗೆ. ಎದ್ರೆ ಕೂತ್ಕೊಂಡ್ರೆ ಬೇಗ ಎದ್ದೇಳ್ತಿಲ್ಲ. ಆಕಿನ ಆರೋಗ್ಯ ಸಮಸ್ಯೆ ಇದ್ದಾನೆ ನಾನ್ ಫಸ್ಟ್ ಗೆ ಬಂದಿದ್ದಂತ. ಆಮ್ಯಾಕೆ ಎಲ್ಲಾ ತರದ್ದು ಚೆನ್ನಾಗೈತೆ ಸರ್. ಅದಕ್ಕೆ ಈ ದೇವಿ ದರ್ಶನ ಮಾಡ್ಬೇಕಂತಾನೆ ಬರ್ತಾ ಇದ್ದೀನಿ. ಆಮೇಲೆ ಓದ್ತೀನಿ ಕಾರ್ತಿಕ್ಗೋಸ್ಕರ ಬಂದಿದ್ದೆ ಹೋದ ವರ್ಷ. ಬರ್ಲೇಬೇಕು ಅಂತಂದು ನಿನ್ನೆ ಬಂದು ಮತ್ತೆ ತಾಯಿ ದರ್ಶನ ಮಾಡ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ. ಅವ್ರ ಡಾಕ್ಟರ್ ಅಂದ್ರೆ ನಮ್ದು ರಿಲೇಶನ್ ಮದ್ವೆ ಆಗಿದ್ದಲ್ಲ, ಈ ತರ ಪ್ರಾಬ್ಲಮ್ಸ್ ಇದ್ದಿದೆ ಕಣಮ್ಮ ಅಂತಂದ್ರ. ಆಮ್ಯಾಗ ಯಾರೋ ಈ ಕಡೆ ಹೇಳಿದ್ರು ನನಗೆ, ಈ ತರ ದೇವಸ್ಥಾನ ಇದೆ ಹೋಗ್ ಬನ್ನಿ, ಆಮ್ಯಾಕೆ ಬಸಪ್ಪು ನೀರ್ ಹಾಸ್ಕೊಳ್ರಿ ಚೆನ್ನಾಗಾಗುತ್ತೆ ಅಂತಂದ್ರು. ಅವಾಗಿಂದ ಕಂಟಿನ್ಯೂಸ್ ಬರ್ತಾ ಇದೀನಿ ಸರ್. ಒಳ್ಳೇದಾಗ್ತಿದೆ. ಕೋರಿಕೆಗಳು ಅದಾವಲ್ಲ ಎಲ್ಲ ಈಡೇರಿಸ್ಕೊಳ್ರಿ. 3 ತಿಂಗಳು ಏನು ಗೊತ್ತಾಗ್ಲಿಲ್ಲ ಸರ್. ದರ್ಶನ ಮಾಡ್ಕೊಂಡು ಹೋಗ್ತಿದ್ದಷ್ಟೇ. 4ನೇ ತಿಂಗಳು ಬಂದೆ. ಅವಾಗೆ ಸ್ವಲ್ಪ ನನ್ ಮಗಳದ್ದು ಆರೋಗ್ಯದ್ದು ಆಮ್ಯಾಕಿಂದ ವಿದ್ಯಾಭ್ಯಾಸದ್ದು ಎಲ್ಲ ಚೆನ್ನಾಗ್ ಆಗ್ತಿದೆ. ಅದಕ್ಕೆ ಕಂಟಿನ್ಯೂ ಮಾಡ್ಬೇಕಂತ ಬರ್ತಾ ಇದ್ದೀನಿ. ಪವಾಡ ಇದೆ ಸರ್. ಅದಕ್ಕೆ ಇಷ್ಟ ಜನ ಫಸ್ಟ್ ನಾ ಸ್ಟಾರ್ಟಿಂಗ್ ಬಂದ ಇಷ್ಟೆಲ್ಲ ಜನನೇ ಇದ್ದಿದ್ದಿಲ್ಲ ಸರ್. ಬಂದ ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ದೆ. ಅವಾಗೆಲ್ಲ ಇಷ್ಟು ಈ ತರ ಏನು ಬೆಳವಣಿಗೆನ ಆಗಿದ್ದಿಲ್ಲ ಏನಿಲ್ಲ. ಈ ಪವಾಡ ನಡೀತಾ ಇದ್ದಿಂದ ದೇವಿ ದರ್ಶನ ಚೆನ್ನಾಗ್ ಆಗ್ತಾ ಇದ್ದಿಂದ ಜನಗಳು ಅವಳ ಕೋರಿಕೆ ಎಲ್ಲ ಈಡೇರಿಸ್ತಾ ಇದ್ದಾಳೆ. ಆಮೇಲೆ ಚಾಮುಂಡೇಶ್ವರಿ ಇದ್ದಾಳೆ ಅಂತಂದು ಅವಳು ಪವಾಡ ತೋರಿಸ್ತಿದ್ದಾಳೆ. ಅದಕ್ಕೆ ಇಷ್ಟು ಜನಸಾಗರ ಬಂದು ಈ ತಾಯಿ ದರ್ಶನ ಮಾಡ್ತಾ ಇದೆ.